ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ. ಈ ದಿನ ಯಾರಿಂದ ಶಾಪ ಹಾಕಿಸಿಕೊಳ್ಳಬಾರದು, ಹಾಕಿಸಿಕೊಂಡರೆ ಯಾವ ಯಾವ ಕಷ್ಟ ಬರುವುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ದೇವರು, ಮನುಷ್ಯರು, ರಾಕ್ಷಸರು ಈ ಮೂರು ಗಣಗಳಲ್ಲಿ ದೇವರು ಅತಿ ಹೆಚ್ಚು ವರವನ್ನು ಕರುಣಿಸುವ ವರ್ಗಕ್ಕೆ ಸೇರಿದರೆ, ರಾಕ್ಷಸರು ಒಡೆದಾಟದ ದಬ್ಬಾಳಿಕೆ ಮೂಲಕ ವರವನ್ನು ಹೊಂದಿರುತ್ತಾರೆ. ಆದರೆ ಮಾನವ ಮಾತ್ರ ತನ್ನ ಸ್ವಾರ್ಥಕ್ಕೆ ಅನ್ಯಾಯ ಮಾಡಿದವರ ಮೇಲೆ ತನಗೆ ಉಪಕಾರ ಮಾಡಿ ಅಪಕಾರ ಮಾಡಿದವರಿಗೆ ತಾನು ಉಪಕಾರ ಮಾಡಿ ತನಗೆ ಅಪಕಾರ ಮಾಡಿದಾಗ, ಧರ್ಮ ಆಚರಣೆಯನ್ನು ತಪ್ಪಿದಾಗ, ತನ್ನ ಕುಟುಂಬಕ್ಕೆ ತೊಂದರೆ ಪಡಿಸಿದಾಗ ಬುದ್ಧಿನಾಶವಾಗಿ ಮುಂಗೋಪದ ಪರಿಣಾಮ ಯೋಚಿಸದೆ ತಮ್ಮ ಆಡು ಮಾತಿನಲ್ಲಿ ಶಾಪವನ್ನು ಹಾಕುವರು. ಅಲ್ಲದೆ ಹೆಣ್ಣಿಗೆ ತೊಂದರೆ ಮಾಡಿದಾಗ, ಹಿರಿಯರು ಮನಸ್ಸಿಗೆ ನೋವನ್ನು ಉಂಟು ಮಾಡಿದಾಗ ಹಾಗೂ ಅವರ ಜೀವಕ್ಕೆ ಹಾನಿ ಮಾಡಿದಾಗ ಆ ವ್ಯಕ್ತಿಯು ತಾಳ್ಮೆ ಕಳೆದುಕೊಂಡು ಶಾಪವನ್ನು ನೀಡುವನು. ಶಾಪ ಹಾಕುವಾಗ ಹೆಚ್ಚು ಭಾವನೆ ಉದ್ರೇಕವಾಗಿರುತ್ತದೆ, ಹೆಚ್ಚು ಕೋಪಗೊಂಡಿರುತ್ತಾರೆ. ಅದು ವೇಗವಾಗಿ ಬೆಂಕಿಯ ಜೊತೆ ಬಿರುಗಾಳಿ ಸೇರಿದಂತೆ ಮನಸ್ಸಿನ ಹಿಡಿತ ತಪ್ಪಿ ಮಾತುಗಳು ವೇಗವಾಗಿ ಎದುರಾಳಿಯನ್ನು ಘಾಸಿಗೊಳಿಸುವುದು. ಶಾಪ ಹಾಕಿದ ಮೇಲೆ ಅದರ ಪರಿಣಾಮ ತಪ್ಪದೇ ಇರದು. ಶಾಪ ಎಂದೆಂದಿಗೂ ಶಾಪವಾಗೇ ಇರುವುದು. ಶಾಪ ಎಂದಿಗೂ ಸುಳ್ಳಾಗುವುದಿಲ್ಲ. ಹಾಕಿದ ಶಾಪ ಹಿಂದೆ ತೆಗೆದುಕೊಳ್ಳಲು ಆಗುವುದಿಲ್ಲ. ಅದು ಕೆಲವೊಮ್ಮೆ ತಕ್ಷಣಕ್ಕೆ ತನ್ನ ಪ್ರಭಾವ ತೋರಿಸಿದರೂ ಕೆಲವು ಸಂದರ್ಭದಲ್ಲಿ ನಂತರ ನಿಧಾನವಾಗಿ ಇದರ ಪರಿಣಾಮ ಕಂಡುಬರುತ್ತದೆ. ಶಾಪದ ಪರಿಣಾಮ ಬಹಳ ಹೆಚ್ಚು ಕಾಲದವರೆಗೆ ನಡೆಯುವಂಥದ್ದು. ಕೆಟ್ಟ ಸಮಯ, ಕೆಡುಕು, ವನವಾಸ, ಉಪವಾಸ, ದೇಶಾಂತರ, ರೂಪ ಹೋಗುವುದು, ಅಪಮೃತ್ಯು, ಕಂಟಕ, ಆಕ್ಸಿಡೆಂಟ್, ಹೀನ ಜೀವನ, ದೇಹದಲ್ಲಿ ಶಕ್ತಿ ಇಲ್ಲದಿರುವುದು, ಜಗಳ, ಅಸೂಯೆ, ಅಪಜಯ, ಇಂಥ ಅನೇಕ ದುಷ್ಪರಿಣಾಮಗಳು ಉಂಟಾಗುವುದು. ಅದರಲ್ಲೂ ಈ ವ್ಯಕ್ತಿಗಳು ಹಾಕಿದ ಶಾಪ ಬಹಳಷ್ಟು ಕಷ್ಟವನ್ನು ನೀಡುವುದು. ಯಾರು ಶಾಪ ಹಾಕಿದರೆ ಅತ್ಯಂತ ಪ್ರಭಾವಶಾಲಿಯಾಗಿ ಪರಿಣಾಮ ಆಗುವುದು ಎಂಬುದನ್ನು ನೋಡೋಣ. ತಂದೆ ತಾಯಿ, ಗಂಡನನ್ನು ಕಳೆದುಕೊಂಡ ವಿಧಿವೆ, ಭಿಕ್ಷೆಗಾಗಿ ಮನೆ ಬಾಗಿಲಿಗೆ ಬಂದ ಭಿಕ್ಷುಕ, ಹಸಿದ ಜನರು, ಮಂಗಳಮುಖಿಯರು, ವಿದ್ಯಾಗುರು, ಧರ್ಮಗುರು, ಗುರು ಹಿರಿಯರು ಇವರು ಹಾಕಿದ ಶಾಪ ಅತ್ಯಂತ ಪರಿಣಾಮಕಾರಿಯಾಗಿ ವ್ಯಕ್ತಿಯ ಮೇಲೆ ಬೀಳುತ್ತದೆ. ಇದರ ಜೊತೆಗೆ ಹೆಣ್ಣು ಹಾಕಿದ ಶಾಪವಂತೂ ಪರಿಣಾಮಕಾರಿಯಾಗಿ ತಗುಲುವುದು. ಆದ್ದರಿಂದ ಇವರ ಜೊತೆ ಮಾತನಾಡುವಾಗ ಗೌರವ, ಮೌನ ಅರ್ಥೈಸಿಕೊಂಡು ನೋಯಿಸದೆ ಇನ್ನೊಬ್ಬರಿಗೆ ತೊಂದರೆ ಕೊಡದೇ ಇರುವ ಹಾಗೆ ಮಾತನಾಡುವುದು ತೀರಾ ಮುಖ್ಯ. ಸ್ಪಂದನೆ, ಸಹಕಾರ, ಧರ್ಮ ಮಾರ್ಗದಲ್ಲಿ ಕೈಲಾದಷ್ಟು ಸಹಾಯ ಮಾಡುವುದು, ಅವರವರ ಮಾತಿಗೆ ಗೌರವ ಕೊಡುವುದು, ಸಾಧ್ಯವಾದಷ್ಟು ಮನ್ನಣೆ ನೀಡುವುದು ಬಹಳ ಮುಖ್ಯವಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.